ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತು ನಾವು ಬಂದಿದ್ದು ಹೊಸಳ್ಳಿಗೆ. ಏನಕ್ಕೆ ಅಂದ್ರೆ ಇವತ್ತು ಗುಗ್ಗಳ ಇತ್ತು. ಆಮೇಲೆ ನಮ್ ನಿಖಿಲ್ ಅವರೆಲ್ಲ ಸಿಕ್ಕರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಸೀದಾ ದೇವಸ್ಥಾನ ಹತ್ರ ಹೊರಟ್ವಿ. ದೇವ್ರ ನೋಡೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ, ಆದ್ರೆ ನಾನು ದೇವಸ್ಥಾನ ನೋಡ್ಲಿಕ್ಕೆ ಹೋಗ್ಲಿಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಯಾಕೆಂದ್ರೆ ಬಹಳ ರಶ್ ಇತ್ತು, ಅದಕ್ಕೆ ಹೋಗ್ಲಿಲ್ಲ. ನಂಗಂತೂ ಈ ದೇವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೆ ಒಂದಂತೂ ನಿಜ, ಇದು ಬಹಳ ಕಟ್ನಿಟ್ಟು. ಇಲ್ಲಿ ನಮ್ಮ ರುದ್ರ, ನವೀನ ಮತ್ತೆ ಉಮೇಶ ಬಾಯ್ ಮಾಡ್ತಾ ಇದ್ರು. ಅಭಿ ಅಂತ ನನ್ನ ಮಕನೇ ನೋಡಲ್ಲ, ನಾನು ಎಲ್ಲಿ ಕಾಣ್ತೀನೋ ಅಲ್ಲಿ ತಲೆ ಮುಗಿಸ್ಕೊಂಡ್ಬಿಡ್ತಾನೆ. ಮೇಲೂ ಕೂಡ ಊಟ ಇರುತ್ತೆ, ಅಂದರೆ ಇದು ಬಫೆ. ನಾವು ಕೆಳಗೆ ಟೇಬಲ್ ಊಟಕ್ಕೆ ಹೋದ್ವಿ. ಊಟಕ್ಕೆಲ್ಲ ಬಡ್ಸಕ್ಕೆ ಶುರು ಮಾಡಿದ್ರು. ಹಂಗೆ ನಮ್ಮ ಬುಳ್ಳಾಪುರದ ಅಣ್ಣಾರು ಸಿಕ್ಕರು, ಅವ್ರನ್ನ ಮಾತಾಡ್ಸಿದೆ. ಹಂಗೆ ನಮ್ಮ ಮನ್ಸೋಡಿ ಕಾರ್ತಿನ ಮಾತಾಡ್ಸ್ಕೊಂಡು ನಮ್ಮ ಸೃಜು ಸಿಕ್ಕ, ಅವನ್ನ ಮಾತಾಡ್ಸಿದೆ. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಅದಕ್ಕೆ ಗಗನನ ಅಂಗಡಿಗೆ ಬಂದೆ. ಆಮೇಲೆ ನಮ್ಮ ತುಷಾರ್ ಬಂದ. ಏನಕ್ಕೆ ಅಂದರೆ ಗಾಡಿ ಬಿಡಿಸಿದ್ದಾನೆ, ಅದಕ್ಕೆ ಸ್ವೀಟ್ ಕೊಡಕ್ಕೆ ಬಂದಿದ್ದ. ಇಲ್ಲಿ ಏನಕ್ಕಪ್ಪ ಜನ ಸೇರಿರೋದು ಅಂತ ಹೇಳಿದ್ರೆ, ಇವತ್ತು ನಮ್ಮ ಕೇರಿದು ಪನಿವಾರ ಇರೋದು. ಅದಕ್ಕೆ ಅಂದರೆ ದಸರಾ ಟೈಮಲ್ಲಿ ದೇವ್ರು ಇರೋ ತನಕ ಒಂದೊಂದು ಕೇರಿಗೆ ಪನಿವಾರ ಕೊಡಕ್ಕೆ ಹೇಳ್ತಾರೆ. ಪನಿವಾರ ಕೊಟ್ಟು ಮತ್ತೆ ದೇವ್ರನ್ನ ಕಾಯಬೇಕು ರಾತ್ರಿ ಅಲ್ಲ. ಇವತ್ತು ನಮ್ಮ ಕೇರಿ ಇರೋದ್ರಿಂದ ನಾವು ತಿಂಡಿ ಮಾಡಿಸೋ ಯೋಜನೆಯಲ್ಲಿ ಇದ್ವಿ. ವರ್ಷ ನಾವು ತಿಂಡಿ ಮಾಡಿಸ್ತೀವಿ, ಅದಕ್ಕೇನು ಈ ಸಭೆ ಸೇರಿಲ್ಲ. ಆದರೆ ಏನು ತಿಂಡಿ ಮಾಡಿಸ್ಬೇಕು ಅನ್ನೋದಕ್ಕೆ ಈ ಸಭೆ ಸೇರಿರೋದು. ನಮ್ಮ ಫ್ರೆಂಡ್ಸಿಗೆಲ್ಲ ಪಲಾವು ಮೊಸರು ಬಜ್ಜಿ ಮಾಡಿಸ್ಬೇಕು ಅಂತ ಭಾಳ ಇತ್ತು, ಆದರೆ ಯಜಮಾನ್ರು ಯಾಕೋ ಅದಕ್ಕೆ ಒಪ್ಪಲಿಲ್ಲ. ಅವಲಕ್ಕಿ ಮಾಡ್ರಿ ಅಂತ ಹೇಳಿದ್ರು, ಅದಕ್ಕೆ ಅವ್ರ ಮಾತು ಕೇಳ್ಕೊಂಡು ಅವಲಕ್ಕಿ ಶುರು ಮಾಡಿದ್ವಿ. ಆಮೇಲೆ ಪ್ರಭುಣ್ಣ ಮತ್ತೆ ನಮ್ಮ ಮನೋಣ್ಣ ಈರುಳ್ಳಿ ಹೆಚ್ಚಕ್ಕೆ ಶುರು ಮಾಡಿದ್ರು. ನಾವಲ್ಲಿ ಅಡುಗೆ ಮಾಡ್ತಾ ಇದ್ರೆ ಇಲ್ಲಿ ಎಲ್ಲ ಆಟ ಆಡ್ತಾ ಇದ್ರು. ಮರಡೆ ನಾವು ಹೇಳೋ ಸುಳ್ಳೆ ಪಟ್ಟೆ ಆಡ್ತಿದ್ದೀವಿ. ದೇವಸ್ಥಾನಕ್ಕೆ ಬಂದು ಕಾಯಿ ತಗೊಂಡೋದೆ. ವಿನಿ ಮತ್ತೆ ಹೇಮಂತ ಕಾಯಿ ತುರಿತಾ ಇದ್ರು. ತಿಂಡಿ ಎಲ್ಲ ತಿಂದು ದೇವಸ್ಥಾನ ಒಳಗೆ ಬಂದೆ. ದೇವರು ಇವರೆಲ್ಲ ಮಲ್ಕೊಂಬಿಟ್ಟಾರೆ. ಎಲ್ಲರೂ ದೇವ್ರ ಕಾಯಿರಿ ಅಂತ ಇಲ್ಲಿ ಬಿಟ್ರೆ, ಇವ್ರು ನೋಡಿದ್ರೆ ಮಕ್ಕಂಡ್ರೆ. ಇದಾಗಿತ್ತು ಇವತ್ತಿನ ದಿನಚರಿ.